ಹಾಯ್, ವೆಲ್ಕಮ್ ಟು ಕಲ್ಕುಲಿ ಕ್ರಿಯೇಷನ್ ಲಾಗ್. ನಾನಿವಾಗ ಒಂದು ಸಲಾಡನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬ ಹೆಲ್ದಿಯಾಗಿ ಹಾಗೆ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸು ನಾವು ಹೆಸರು ಕಾಳನ್ನು ನಾನು ನೆನೆಸ್ಬಿಟ್ಟು ಓವರ್ನೈಟ್ ನೆನೆಸ್ಬಿಟ್ಟು ಇದನ್ನು ಮೊಳಕೆ ಬರೆಸಿ ಇಟ್ಕೊಂಡಿದ್ದೀನಿ. ಇದನ್ನು ಮೊಳಕೆ ಬರೆಸ್ಬೇಕಾದ್ರೆ ತುಂಬ ಉದ್ದ ಬರುವ ಹಾಗೆ ನೀವು ಮೊಳಕೆ ಬರೆಸ್ಕೊಂಡ್ರೆ ಇದರಿಂದ ನಿಮಗೆ ಅಸಿಡಿಟಿ ಆಗಲಿ ಗ್ಯಾಸ್ಟ್ರಿಕ್ ಆಗಲಿ ಅದೆಲ್ಲ ಬರಲ್ಲ. ನೋಡಿ, 1/4 ಇಂಚಸ್ಟಿಗಿಂತ ಜಾಸ್ತಿ ನೀವು ಮೊಳಕೆನ ಬರೆಸ್ಕೊಳ್ಬೇಕಾಗತ್ತೆ. ನೀವು ಇದನ್ನು ಒಂದು ತೆಳು ಬಟ್ಟೆಯಲ್ಲಿ ಕಟ್ಟಿಟ್ಟರೂ ಆಗುತ್ತೆ, ಇಲ್ಲ ಒಂದು ಬಾಕ್ಸಲ್ಲಿ ಹಾಕಿಟ್ರೂ ಮೊಳಕೆ ಬರುತ್ತೆ. ಇದು 1 ಡೇ ಬೇಕಾಗುತ್ತೆ ನೀವು ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ. ಇದು ಈ ರೀತಿ ಮೊಳಕೆ ಕಟ್ಟಿ ಉಪಯೋಗಿಸೋದ್ರಿಂದ ಇದರಲ್ಲಿ ಏನು ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅದು ಇನ್ನೂ ಡಬ್ಬಲ್ ಆಗುತ್ತೆ. ನೀವು ಹಾಗೆ ಉಪಯೋಗಿಸೋಕ್ಕಿಂತ ಈ ರೀತಿ ಮಾಡ್ಕೊಂಡು ಉಪಯೋಗಿಸಿದ್ರೆ ನಿಮಗೆ ಇದರಿಂದ ಗ್ಯಾಸ್ ಏನು ಫಾರ್ಮೇಷನ್ ಆಗುತ್ತೆ ಹೊಟ್ಟೆಯಲ್ಲಿ, ಅದೆಲ್ಲ ಅವಾಯ್ಡ್ ಆಗುತ್ತೆ. ಮೊಳಕೆ ಬಂದಿರುವಂಥ ಹೆಸರು ಕಾಳನ್ನು ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ಪು. ಹಾಗೆ ಒಂದು ಅರ್ಧ ಕಪ್ ಆಗಷ್ಟು ಸ್ವೀಟ್ ಕಾರ್ನು ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಹಸಿ ತೆಂಗಿನಕಾಯಿ ತುರಿನ ಒಂದು ಅರ್ಧ ಕಪ್ ಆಗಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಖಾರಕ್ಕೆ ನಾನು ಹಸಿಮೆಣಸನ್ನು ಜಸ್ಟ್ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಹಾಗೆ ಇಲ್ಲಿ ನಾನು ವೈಟ್ ನೀರುಳ್ಳಿ ಏನು ಬರುತ್ತೆ ಅದನ್ನು ತೊಗೊಂಡಿದ್ದೀನಿ. ಇದಿಲ್ಲ ಅಂದರೆ ನೀವು ನಾರ್ಮಲಾಗಿ ಏನು ನೀರುಳ್ಳಿ ಸಿಕ್ಕುತ್ತೆ ಅದನ್ನು ತೊಗೊಳ್ಳಿ, ಆದರೆ ತುಂಬ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಳ್ಬೇಡಿ, ಖಾರ ಜಾಸ್ತಿ ಅಂತ ಅನಿಸುತ್ತೆ. ಹಾಗೆ ಇಲ್ಲಿ 1 ಕ್ಯಾರೆಟನ್ನು ನಾನು ಈ ರೀತಿ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದು ಕ್ವಾಂಟಿಟಿ ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಅಡ್ಜಸ್ಟ್ ಮಾಡಿ ಮಾಡ್ಕೊಳ್ಳಿ. ಇಲ್ಲಿ ನಾನು ಇಬ್ಬರಿಗೆ ಆಗುವಂತೆ ನಾನಿಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇಟ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಉಪ್ಪನ್ನು ಇಟ್ಕೊಂಡಿದ್ದೀನಿ. ಇದು ಹಿಮಾಲಯನ್ ಪಿಂಕ್ ಸಾಲ್ಟು, ನೀವು ಇದಿಲ್ಲ ಅಂದರೆ ನಾರ್ಮಲ್ ಸಾಲ್ಟನ್ನು ಉಪಯೋಗಿಸ್ಬೋದು. ಇವಾಗ ಇದನ್ನೆಲ್ಲ ನಾವು ಒಂದು ಬೌಲಿಗೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮೊದಲಿಗೆ ಒಂದೊಂದನ್ನೇ ನಾನು ಇಲ್ಲಿ ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ತುರಿದಿಟ್ಟಿರುವ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನೀರುಳ್ಳಿ ಏನು ನಾನು ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಲ್ಲ ಇದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಸ್ವೀಟ್ ಕಾರ್ನು, ಇದು ಅಮೇರಿಕನ್ ಸ್ವೀಟ್ ಕಾರ್ನು. ಇದನ್ನು ನೀವು ಸ್ಟೀಮ್ ಮಾಡಿಬಿಟ್ಟಾದರೂ ತೊಗೊಳ್ಬೋದು, ಇಲ್ಲ ಹಾಗೇನೂ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇವಾಗ ನಂತರ ನಾನಿಲ್ಲಿ ತೆಂಗಿನಕಾಯಿ ತುರಿನೂ ಹಾಕ್ಕೊಳ್ತಾ ಇದ್ದೀನಿ. ಇದು ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ನೀವು ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ನಂತರ ಇದು ಖಾರ ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ಹಸಿಮೆಣಸನ್ನ ಈ ರೀತಿ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಮಕ್ಕಳಿಗೆಲ್ಲಾದರೆ ನೀವು ಅವಾಯ್ಡ್ ಮಾಡೋದು ಒಳ್ಳೆಯದು, ಯಾಕಂದರೆ ಕಾಯಿಗೆ ಸಿಕ್ಕಿದ್ರೆ ಮಕ್ಕಳಿಗೆ ಖಾರ ಜಾಸ್ತಿ ಆಗುತ್ತಲ್ಲ, ಹಾಗಾಗಿ. ನಂತರ ಇದಕ್ಕೆ ನಾನು ಹಸಿ ಕೊತ್ತಂಬರಿ ಸೊಪ್ಪೇನಿದೆ ಇದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಬೇಕು ಅಂದರೆ ಬೇರೆ ಯಾವುದಾದ್ರು ಐಟಮನ್ನು ಸಹ ನೀವು ಸೇರಿಸ್ಕೊಳ್ಬೋದು. ಇವಾಗ ಇದು ನೋಡಿ ಎಲ್ಲ ಆಗಿದೆ ಅಲ್ಲ, ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಈ ರೀತಿ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಇದು ನಿಮಗೆ ಜಸ್ಟ್ ಒಂದು ಪ್ರಿಪೇರ್ ಮಾಡೋಕ್ಕೆ ಒಂದು 5 ಮಿನಿಟ್ಸ್ ಟೈಮ್ ತಗೊಳುತ್ತೆ, ಬಿಟ್ಟರೆ ನೀವು ಇದನ್ನು ಕ್ವಿಕ್ಕಾಗಿ ಮಾಡ್ಕೋಬೋದು. ಹಾಗೆ ಹೆಲ್ದಿಯಾಗಿರುವಂತಹ ಒಂದು ಸಲಾಡ್ ಇದು. ಬೇಸಿಗೆ ಟೈಮಲ್ಲಿ ನಿಮಗೆ ಊಟ ಮಾಡೋದಕ್ಕಿಂತ ಈ ರೀತಿ ಸಲಾಡ್ಗಳನ್ನು ಹೆಚ್ಚು ತಗೊಳ್ಳೋದಕ್ಕೆ ಮನಸ್ಸಾಗುತ್ತೆ. ಹಾಗೆ ನಮಗೂ ಇದು ಲೈಟ್ ಫೀಲ್ ಆಗೋ ಸಹ ಇರುತ್ತೆ. ಇದು ನಿಮಗೆ ತುಂಬ ಏನೋ ಅನ್ನ ಎಲ್ಲ ತಿಂದರೆ ಒಂಥರ ಹೆವಿ ಫೀಲಿಂಗ್ ಬರುತ್ತಲ್ಲ, ಇದು ಸಲಾಡ್ಗಳನ್ನು ನಾವು ಜಾಸ್ತಿ ಮಾಡಿಕೊಂಡು ಉಪಯೋಗಿಸೋದ್ರಿಂದ ಇದು ಆರೋಗ್ಯಕ್ಕೆ ಒಳ್ಳೆಯದು. ಹಾಗೇನೇ ನಮಗೆ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ಹಾಗೆ ಇದನ್ನು ಮಧ್ಯಾಹ್ನ ಊಟದ ಟೈಮಿಗೆ ನೀವು ಊಟ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದಾಗ ನೀವು ಬರೀ ಸಲಾಡ್ ಒಂದನ್ನೇ ತಗೊಂಡ್ರೆ ನಿಮಗೆ ಇದು ತುಂಬ ಒಂದು ಎನರ್ಜಿನೂ ಕೊಡುತ್ತೆ, ಹಾಗೆ ತುಂಬ ರಿಲೀಫು ಆಗುತ್ತೆ. ಈ ಎಕ್ಸ್ಟ್ರೀಮು ಈಗ ಹೀಟ್ ಇರೋದ್ರಿಂದ ನಮಗೆ ಇಂಥದ್ದೆಲ್ಲ ಮಾಡಿಕೊಂಡು ತಗೊಳ್ಳೋದ್ರಿಂದ ನಮ್ಮ ಬಾಡಿಗೆ ತುಂಬ ಒಂದು ರಿಲೀಫ್ ಆಗಿ ಸಿಕ್ಕುತ್ತೆ. ಇವಾಗ ಇದು ರೆಡಿಯಾಗಿದೆ. ಇದನ್ನು ನೀವು ಊಟದ ಬದಲಿಗಾದ್ರೂ ನೀವು ಉಪಯೋಗಿಸ್ಕೊಳ್ಬೋದು, ಇಲ್ಲ ಊಟದ ಜೊತೆಗಾದ್ರೂ ನೀವು ಉಪಯೋಗಿಸ್ಕೊಳ್ಬೋದು. ತುಂಬ ಹೆಲ್ದಿಯಾಗಿರುವಂತಹ ಹಾಗೆ ತುಂಬ ಟೇಸ್ಟಿಯಾಗಿರುವಂತಹ ಜಸ್ಟ್ ವಿತಿನ್ 10 ಮಿನಿಟ್ಸಲ್ಲಿ ನಾವು ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು. ಇದಕ್ಕೆ ಬೇಕು ಅಂದರೆ ನೀವು ಸೌತೆಕಾಯಿ ಅಥವಾ ಟೊಮೆಟೊ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲ ಜಸ್ಟ್ ಇಷ್ಟನ್ನೇ ಮಾಡ್ಕೊಂಡು ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ. ಆಮೇಲೆ ಹೆಸರು ಕಾಳು ದೇಹಕ್ಕೆ ತಂಪು ಸಹ ಕೊಡುತ್ತೆ, ಹಾಗಾಗಿ ನೀವು ಬೇಸಿಗೆ ದಿವಸದಲ್ಲಿ ಅದನ್ನು ಜಾಸ್ತಿ ಉಪಯೋಗಿಸೋದ್ರಿಂದ ನಮ್ಮ ಬಾಡಿಗೆ ಕೂಲ್ ಆಗೋನು ಅದು ಹೆಲ್ಪ್ ಮಾಡುತ್ತೆ.
ಹಾಗೆ ನಾನು ಹಾಕುವಂಥ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನನ್ನ ಕಲ್ಕುಲಿ ಕ್ರಿಯೇಷನ್ ಲಾಗ್ ಚಾನಲ್ ಏನಿದೆ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇದನ್ನು ಮಾಡ್ಕೊಂಡ್ಬಿಟ್ಟು ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ.